ಸೊ ಈ ಥರ ಪ್ರಾಪರ್ಟಿ ಮಾಡ್ಕೊಂಡ್ರೆ ನಿಮಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ಕೂಡ ಹೇಳ್ಬೋದು. ಎಷ್ಟು ಕಾಸ್ಟಲ್ಲಿ ಮಾಡಿರೋವಂಥದ್ದು ಸರ್? ಸೊ ಅಪ್ರಾಕ್ಸಿಮೇಟ್ 1.25 ಎಲಿವೇಶನ್. ಇಲ್ಲೊಂದು ಬಾಲ್ಕನಿಗೆ SS ವಿತ್ ಟಫನ್ ಕ್ರಿಯೇಟ್ ಮಾಡಿದ್ದೀವಿ. ಎಷ್ಟು ಕಾರ್ ಪಾರ್ಕ್ ಮಾಡ್ಬೋದು? ಸೊ ಅಪ್ರಾಕ್ಸಿಮೇಟ್ ಒಂದು 6 ಕಾರ್ ಪಾರ್ಕ್ ಮಾಡ್ಕೊಬೋದು. ಮತ್ತೆ ಇಲ್ಲೊಂದು ಲಿಫ್ಟ್ ಇದೆ. ಇದು ಟಾಪ್ ಫ್ಲೋರ್ ತನಕ ಬರುತ್ತೆ ಸರ್? ಅಪ್ ಟು ಟಾಪ್ ಫ್ಲೋರ್. ಸೊ ಇದೊಂದು ಬ್ಯೂಟಿಫುಲ್ ಆಗಿ ಲಿವಿಂಗ್ ಸ್ಪೇಸ್ ಏರಿಯಾ ಇದೆ. POP ವಿತ್ ವರ್ಕ್ಸ್ ಇದೆ, ಲೈಟಿಂಗ್ ವರ್ಕ್ಸ್ ಕೂಡ. ಕಿಚನ್ ಆಕ್ಚುಲಿ 9/7 ಇದೆ. ಫುಲ್ ಫ್ಲೋರಿಂಗ್ ಟು ಸೀಲಿಂಗ್ ಟೈಲ್ಸ್ ಬರುತ್ತೆ. ಫ್ಲೋರಿಂಗ್ ಟೈಲ್ಸ್. ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಓಕೆ. ಅದರಲ್ಲೂ ಇದು ಎಂಟ್ರೆನ್ಸಲ್ಲಿ ಬಂದರೆ ಹೈಲೈಟ್ ಆಗೋಕ್ಕೆ ಒಂದು ವಾದ ಸ್ಟ್ರಕ್ಚರ್ ಫಿನಿಶ್ ವಾಟರ್ ಪ್ರೂಫ್ ಆಗಿ ವಿತ್ ಡ್ಯಾಮ್ ಪ್ರೂಫ್. ನಾವು ಹೇಳಿದಕ್ಕಿಂತ ಇನ್ನೂ ತುಂಬ ಚೆನ್ನಾಗೇ ಬಂತು. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಿಮ್ಮ ಮುಂದೆ ಒಂದು ಸೂಪರ್ ಆಗಿರೋ ಒಂದು ಪ್ರಾಜೆಕ್ಟ್ ಕೂಡ ತೋರಿಸ್ತಾ ಇದ್ದೀನಿ. ಈಗೆಲ್ಲ ತುಂಬ ಜನ ಏನಂದರೆ ಎಷ್ಟೊಂದು ಪ್ರಾಜೆಕ್ಟ್ಸ್ ಎಲ್ಲ ಮಾಡಿರ್ತೀರ ನೀವು, ಬಟ್ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಪ್ರಾಜೆಕ್ಟ್ಸ್ ಎಲ್ಲ ತೋರಿಸಿ ಅಂತ. ಸೊ ಇದು ಆ್ಯಕ್ಚುಲಿ ನೋಡ್ತಿರ್ಬೋದು ನೆಲಮಂಗಲಲ್ಲಿ ಬರುತ್ತೆ. ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ಸ್ ಅಂತ ಕಂಪನಿಯವ್ರು ಮಾಡಿರೋವಂಥ ಪ್ರಾಜೆಕ್ಟ್ ಇದು. 40/40 ಡೈಮೆನ್ಷನಲ್ಲಿ ಆಲ್ಮೋಸ್ಟ್ 1.25 CR ಮಾಡಿರೋವಂಥ ಪ್ರಾಜೆಕ್ಟು. ರೆಂಟಲ್ ಇನ್ಕಮೇ ಆಲ್ಮೋಸ್ಟ್ 1 lakh ತನಕ ಬರುತ್ತೆ. ಸೊ ಕಂಪ್ಲೀಟ್ ಇದು ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಬರುತ್ತೆ, ಮತ್ತು 3 floors ಬರುತ್ತೆ. 3 floors ಕಂಪ್ಲೀಟ್ 2 BHK ಬರುತ್ತೆ. 6 units ಬರುತ್ತೆ. ಸೊ ಆಲ್ಮೋಸ್ಟ್ ರೆಂಟಲ್ಸ್ ಎಲ್ಲ ಇಲ್ಲ ಆಲ್ಮೋಸ್ಟ್ ಒಂದು 18,000 to 20,000 ಬರುತ್ತೆ ಪರ್ 2 BHKಗೆ. ಸೊ ಆಲ್ಮೋಸ್ಟ್ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ 1 to 1.10 ತನಕ ಬರುತ್ತೆ ರೆಂಟಲ್ ಇನ್ಕಮೇ. ಸೊ ಈ ಥರ ಪ್ರಾಪರ್ಟಿ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ಕೂಡ ಹೇಳ್ಬೋದು. ಸೊ ಈ ಥರ ಪ್ರಾಜೆಕ್ಟ್ಸ್ ಎಲ್ಲ ನಿಮಗೆ ಬೆಂಗಳೂರು ಔಟ್ಸ್ಕಟ್ಸ್ ಆಗಲಿ ನೆಲಮಂಗಲ ಹತ್ರ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ಸ್ ಅವ್ರು ಮಾಡಿಕೊಡ್ತಾರೆ. ಸೊ ಇವತ್ತು ಈ ಪ್ರಾಜೆಕ್ಟ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ನೋಡೋಣ ಬನ್ನಿ. ಓಕೆ, ಸೊ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ಸ್ ಕಡೆಯಿಂದ ಹೇಮಂತ್ ಸರ್ ಇದ್ದಾರೆ. ಇವರು ಆ್ಯಕ್ಚುಲಿ ಓನರ್ ಆಫ್ ದ ಕನ್ಸ್ಟ್ರಕ್ಷನ್ ಕಂಪನಿ ಅಂತ ಹೇಳ್ಬೋದು. ನಮಸ್ತೆ ಸರ್. ನಮಸ್ತೆ ಸರ್, ಹೇಮಂತ್ ಅಂತ. ಹಾಯ್ ಸರ್. ಸರ್ ಒಂದು ಸೂಪರ್ ಆಗಿರೋ ಒಂದು ಪ್ರಾಜೆಕ್ಟ್ ಕೂಡ ಮಾಡಿದ್ದೀರಾ, ಅದನ್ನು 40/40 ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಮಾಡಿದ್ದೀರಾ. ಸೊ ತುಂಬ ಜನ ಇವಾಗ ಇಂಡಿಪೆಂಡೆಂಟ್ ಹೌಸಸ್ ಬಿಟ್ಬಿಟ್ಟು ರೆಂಟಲ್ ಇನ್ಕಮ್ ಪ್ರಾಪರ್ಟಿನೇ ನೋಡ್ತಿದ್ದಾರೆ ಅಕ್ರಾಸ್ ನೆಲಮಂಗಲ ಆಗಲಿ ಬೆಂಗಳೂರಾಗಲಿ. ಫಸ್ಟು ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ಸು ಯಾವಾಗ ಸ್ಟಾರ್ಟ್ ಆಗಿದ್ದು, ನಿಮ್ಮ ಇದು ಹೇಳಿ ಸರ್ ಆಫೀಸ್ ಬಗ್ಗೆ. ಸರ್ 2016 ಸ್ಟಾರ್ಟ್ ಆಗಿದ್ದು ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್. ಸೊ ಅಪ್ರಾಕ್ಸಿಮೇಟ್ ನೆಲಮಂಗಲ ಸರೌಂಡಿಂಗಲ್ಲಿ ಅರೌಂಡ್ ಒಂದು 30 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆಗಿದೆ ಸರ್. 30 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದ್ದೀರಾ. ಓಕೆ, ಆನ್ಗೋಯಿಂಗ್ ಎಲ್ಲ ಮಾಡ್ತಾ ಇದ್ದೀರಾ? ಆನ್ಗೋಯಿಂಗ್ ದಾವಸ್ಪೇಟೆ 2 ಪ್ರಾಜೆಕ್ಟ್ಸ್ ಆನ್ಗೋಯಿಂಗ್ ಇದೆ, ನೆಲಮಂಗಲ 2 ಪ್ರಾಜೆಕ್ಟ್ಸ್ ಇದೆ ಸರ್. 2 ಪ್ರಾಜೆಕ್ಟ್ಸ್ ಇದೆ. ಓಕೆ, ಸೂಪರ್. ಸೊ ಈ ಪ್ರಾಜೆಕ್ಟ್ ನೀವು ಮಾಡ್ತಾ ಇರೋದು ಬಂದ್ಬಿಟ್ಟು ಎಷ್ಟು ಕಾಸ್ಟಲ್ಲಿ ಮಾಡಿರೋವಂಥದ್ದು ಸರ್? ಸೊ ಅಪ್ರಾಕ್ಸಿಮೇಟ್ 1.25 CR. ಸೊ 1,25,00,000 ಕಂಪ್ಲೀಟ್ ಮಾಡಿ 40/40 ಇದೆ. 40/40. ಸೊ ಇದು ಎಷ್ಟು ಫ್ಲೋರಲ್ಲಿ ಯಾವ್ಯಾವ ಥರ ಯೂನಿಟ್ಸ್ ಬರುತ್ತೆ? ಸೊ ಇದು 3 floors ಇದೆ ಸರ್. ಸೊ 3 floors ಅಲ್ಲಿ 2 BHK 2 units ಆಗಿ ಡಿವೈಡ್ ಮಾಡಿದ್ದೀವಿ. ಓಕೆ. ಸೊ ಅಪ್ರಾಕ್ಸಿಮೇಟ್ 6 ಇದೆ ಸರ್. ಅಪ್ರಾಕ್ಸಿಮೇಟ್ 6 units ಬರುತ್ತೆ 2 BHK. ಸೊ ರೆಂಟಲ್ ಎಷ್ಟು ಇನ್ಕಮ್ ಇವ್ರು ಎಕ್ಸ್ಪೆಕ್ಟ್ ಮಾಡ್ಬೋದು? ಅಪ್ರಾಕ್ಸಿಮೇಟ್ 1 lakh ತನಕ ಮಂತ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ಇನ್ಕ್ಲೂಡಿಂಗ್ ಲಿಫ್ಟು ಪ್ರೊವೈಡ್ ಆಗಿದೆ ಸರ್. ಲಿಫ್ಟು ಇದೆಯಾ? ಓಕೆ, ಸೂಪರ್. ಕೆಳಗಡೆ ಗ್ರೌಂಡ್ ಫ್ಲೋರ್ ಫುಲ್ ಪಾರ್ಕಿಂಗ್ ಬರುತ್ತೆ. ಗ್ರೌಂಡ್ ಫ್ಲೋರ್ ಫುಲ್ ಪಾರ್ಕಿಂಗ್ ಇದೆ ಸರ್. ಅಲ್ಲಿ ಶಾಪ್ ಒಂದಿದೆಯಲ್ಲ ಸರ್, ಅದು ಎಷ್ಟು ಡೈಮೆನ್ಷನ್ ಇದೆ? ಆಕ್ಚುಲಿ ಒಂದು 12/12 ಡೈಮೆನ್ಷನ್ ಪ್ರೊವೈಡ್ ಆಗಿದೆ ವಿತ್ ಸಂಪ್ ಅದರಲ್ಲೇ ಬರುತ್ತೆ ಸರ್. ಓಕೆ ಸರ್. ಸೊ ಎಲಿವೇಶನ್ ನೋಡೋದಾದ್ರೆ ಇದು ಎಲ್ಲ ಕಡೆನೂ ಸೇಮ್ ಬರುತ್ತಾ ಅಥವಾ ಡಿಫ್ರೆಂಟ್ ಇದೆಯಾ ಸರ್? ಸೊ ಡಿಫ್ರೆಂಟ್ ಎಲಿವೇಶನ್. ಓಕೆ, ಇಲ್ಲಿ ಯಾವ ಥರ ಒಂದಾಗಿದೆ ಸರ್? ಈ ಎಲಿವೇಶನ್ ಯಾವ ಥರ? ಈ ಎಲಿವೇಶನ್ ಬಂದು ಸೊ ಇಲ್ಲಿ ಟಫನ್ ಗ್ಲಾಸಲ್ಲಿ ಮಾಡಿಬಿಟ್ಟು ಫುಲ್ ಇದು ಮಾಡಿದೆ ಸರ್ ಇದು. ಸೊ ಇದೆಲ್ಲ SS ರೈಲಿಂಗ್ಸ್ ವಿತ್ ಫಂಡರ್ ಮ್ಯಾಕ್ಸಲ್ಲಿ ಇದೆ ಸರ್. ಓಕೆ ಓಕೆ ಓಕೆ. ಸೊ ಆಕ್ಚುಲಿ ಅದು ನಿಮಗೆ ಕ್ಲಾಡಿಂಗ್ ಥರ ಕಾಣಿಸ್ತಾ ಇದೆಯಲ್ಲ, ಸೊ ಅದು ಆಕ್ಚುಲಿ ಸ್ಟ್ರಕ್ಚರಲ್ಲೇ ನಾವು ಕ್ರಿಯೇಟ್ ಮಾಡಿ ಲೈಫ್ ಬರುತ್ತೆ ಸರ್ ಅದು. ಓಕೆ ಓಕೆ. ಸೊ ಲೈಫ್ ಇರುತ್ತೆ. ನಾವು ಆಕ್ಚುಲಿ ಕ್ಲಾಡಿಂಗ್ ಮಾಡಿದ್ರೆ ಸೊ ಒಂದು 5 to 6 years ಅಲ್ಲಿ ಆಕ್ಚುಲಿ ರಿಮೂವ್ ಆಗೋ ಚಾನ್ಸಸ್ ಇದೆ. ಓಕೆ. ಸೊ ಇದು ಇನ್ಕ್ಲೂಡಿಂಗ್ ಕ್ಲಾಡಿಂಗ್ ಏನಿದೆ ಸೇಮ್ ಬ್ರಿಕ್ ಟೈಪೇ ಕಾಣಿಸ್ತಾ ಇದೆ ಸರ್ ಅದು. ಓಕೆ ಓಕೆ. ಸೊ ಲೈಫ್ ಇರುತ್ತೆ. ಓಕೆ, ಈ ಕಡೆ ಬಂದರೆ ಸರ್? ಸೊ ಈ ಕಡೆ ಬಂದು ಆಕ್ಚುಲಿ ವಿಂಡೋಸ್ ಎಲ್ಲ ಬಾಕ್ಸ್ ಟೈಪ್ ಕ್ರಿಯೇಟ್ ಆಗಿದೆ ಸರ್. ಓಕೆ. ಎಲಿವೇಶನ್. ಸೊ ಇಲ್ಲೊಂದು ಬಾಲ್ಕನಿಗೆ SS ವಿತ್ ಟಫನ್ ಕ್ರಿಯೇಟ್ ಮಾಡಿದ್ದೀವಿ. ಓಕೆ. ಸೊ ಇದೆಲ್ಲ ಬಂದು ಎಲಿವೇಶನ್ ಪ್ರೊವೈಡ್ ಮಾಡಿ ಸರ್. ಇದೊಂದು CNC ಕಟ್ಟಿಂಗ್ ಥರ ಪ್ರೊವೈಡ್ ಮಾಡಿ. ಸೂಪರ್. ಪೈಪ್ಲೈನ್ಸ್ ಎಲ್ಲ ಅಲ್ಲೇ ಬಂದ್ಬಿಡುತ್ತೆ. ಹಾಂ ಸರ್. ಇದೆಲ್ಲ ಆಕ್ಚುಲಿ ಇದರಲ್ಲಿ ಗ್ರೂ ಕಟ್ ಮಾಡಿ ಸಿಮೆಂಟಲ್ಲಿ ಗ್ರೂ ಕಟ್ ಮಾಡಿ ಸರ್ ಇದು. ಓಕೆ ಓಕೆ. ಸೊ ಅದೆಲ್ಲ ಲೈಫ್ ಬರುತ್ತೆ. ಆಕ್ಚುಲಿ ಎಲ್ಲ ಬೇರೆ ಕಡೆ ಎಲ್ಲ ಫಂಡರ್ ಮ್ಯಾಕ್ಸ್ ಹೆಲ್ಪ್ ಮಾಡ್ತೀವಿ. ಸೊ ಇದು ಸಿಮೆಂಟ್ ಫಿನಿಷಲ್ಲಿ ಗ್ರೂ ಕಟ್ ಮಾಡಿಬಿಟ್ಟು ಫಿನಿಶ್ ಮಾಡಿದ್ದೀರಾ. ಓಕೆ, ಇದು ಯಾವ ಫೇಸಿಂಗ್ ಬರುತ್ತೆ ಸರ್ ಇದು? ಸೊ ಆಕ್ಚುಲಿ ಇದು ಈಸ್ಟ್ ಫೇಸಿಂಗ್ ಬರುತ್ತೆ ಸರ್. ಈಸ್ಟ್ ಫೇಸಿಂಗ್. ಸೊ ಎಷ್ಟು ಟೈಮ್ ಪೀರಿಯಡಲ್ಲಿ ಕಂಪ್ಲೀಟ್ ಮಾಡಿರಾ ಈ ಪ್ರಾಜೆಕ್ಟ್? 8 monthsಲ್ಲಿ 8 monthsಲ್ಲಿ ಕಂಪ್ಲೀಟ್ ಮಾಡಿ. ಓಕೆ. ಸೊ ಒಳಗಡೆ ಕೂಡ ಇವಾಗ ಹೋಗಿ ನೋಡೋಣ ಒಂದ್ಸತಿ ಯಾವ ಥರ ಇದೆ ಅಂತ ಬನ್ನಿ. ಸೊ ಇದು ಕಂಪ್ಲೀಟ್ ಪಾರ್ಕಿಂಗ್ ಬರುತ್ತೆ. 40/40 ಏರಿಯಾ ಬರುತ್ತಲ್ಲ ಸರ್.
ಇದು ನಿಮ್ಮ ಪ್ಯಾಕೇಜಲ್ಲಿ ಈ ರ್ಯಾಂಪು ಅದೆಲ್ಲ ಇನ್ಕ್ಲೂಡ್ ಆಗಿರುತ್ತಲ್ಲ ಸರ್ ಈ ರ್ಯಾಂಪು ಇದೆಲ್ಲ ರ್ಯಾಂಪು ವಿತ್ ಮೋರಿ ಎಲ್ಲ ಇನ್ಕ್ಲೂಡ್ ಓಕೆ ಇಲ್ಲಿ ಟೋಟಲಾಗಿ ಎಷ್ಟು ಪಿಲ್ಲರ್ ಬಂದಿದೆ ಸರ್ ಸೊ ಟೋಟಲ್ ಆಗಿ 16 ಪಿಲ್ಲರ್ಸ್ ಬಂದಿದೆ 16 ಪಿಲ್ಲರ್ಸ್ ಬಂದಿದೆ pillars ಓಕೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಸೊ ಇದು ಮೇಲ್ಗಡೆ ಗ್ಯಾಸ್ ಇಟ್ಕೊಳ್ಳೋದಿಲ್ಲ ಸೊ ಇಲ್ಲೇ ಪ್ರಾವಿಷನ್ ಗ್ಯಾಸ್ಗೆ ಇಲ್ಲೇ ಪ್ರಾವಿಷನ್ ಕೊಟ್ಟಿದ್ದೀವಿ ಎಲ್ಲ ಒಂದೊಂದು ಯೂನಿಟ್ಗೂ ಸಪ್ರೇಟ್ ಕೊಟ್ಟಿದ್ದೀವಿ ಸೂಪರ್ ಇಲ್ಲಿ ಎಷ್ಟು ಕಾರ್ ಪಾರ್ಕ್ ಮಾಡ್ಬೋದು ಸೊ ಅಪ್ರಾಕ್ಸಿಮೇಟ್ ಒಂದು 6 ಕಾರ್ 6 ಕಾರ್ ಪಾರ್ಕ್ ಮಾಡ್ಕೊಬೋದು 6 ಕಾರ್ ಪಾರ್ಕ್ ಆಗುತ್ತೆ ಸೂಪರ್ ಸೊ ಸಿಮೆಂಟು ಮತ್ತು ವಯರ್ಸ್ ಎಲ್ಲ ಯಾವ್ದು ಯೂಸ್ ಮಾಡಿರೋದು ಸರ್ ಸರ್ ಸಿಮೆಂಟ್ ಎಲ್ಲ ಆ್ಯಕ್ಚುಲಿ ಬಂದು ಅಲ್ಟ್ರಾಟೆಕ್ ಅಲ್ಟ್ರಾಟೆಕ್ ಯೂಸ್ ಮಾಡಿದ್ವಿ ಸೊ ಕೆಲವೊಂದು ಕಡೆ ರಾಮ್ಕೋ ಯೂಸ್ ಮಾಡಿದ್ವಿ ಸೊ ಕೆಲವೊಂದು ಕಡೆ ಇಲ್ಲಿ ಬಿರ್ಲಾ ಸೂಪರ್ ಅಂತ ಬರುತ್ತೆ ಬಿರ್ಲಾ ಸೂಪರ್ ಪೇಂಟು ವಯರ್ಸ್ ಎಲ್ಲ ಸರ್ ಯಾವುದು ಸೊ ಪೇಂಟ್ ಬಂದೆಲ್ಲ ಏಷ್ಯನಲ್ಲಿ ಯೂಸ್ ಮಾಡಿ ಸರ್ ಏಷ್ಯನ್ ಇಂಟರ್ನಲ್ ಆ್ಯಕ್ಚುಲಿ ಇದು ಬರುತ್ತೆ ಸರ್ ಇಂಟರ್ನಲ್ಲಿ ರಾಯಲ್ ಅಂತ ಬರುತ್ತೆ ಕೆಲವೊಂದು ಕಡೆ ರಾಯಲ್ ಯೂಸ್ ಮಾಡಿದ್ದೀವಿ ಕೆಲವೊಂದು ಪ್ರೀಮಿಯಂ ವರ್ಷನ್ ಅಂತ ಬರುತ್ತೆ ಪ್ರೀಮಿಯಂ ಯೂಸ್ ಮಾಡಿದ್ವಿ ಎಕ್ಸ್ಟ್ರಾನೆಲ್ಲ ಅಪೆಕ್ಸ್ ಅಲ್ಟಿಮಾ ಬರುತ್ತೆ ಸರ್ ಎಕ್ಸ್ಟ್ರಾ ಪೇಂಟಲ್ಲಿ ಅಪೆಕ್ಸ್ ಅಲ್ಟಿಮಾ ಯೂಸ್ ಮಾಡಿದ್ದೀವಿ ಇಲ್ಲಿ ಎಲ್ಲ ಸೆಪ್ರೇಟ್ ಮೀಟರ್ಸ್ ಇದೆ ಸಪ್ರೇಟ್ ಯೂನಿಟ್ಸ್ ಪ್ರೊವೈಡ್ ಮಾಡಿದ್ವಿ ಇದರಲ್ಲಿ ಸೊ ಆ್ಯಕ್ಚುಲಿ ಒಂದು ಇಲ್ಲಿ ಇದು ಇದೆ ಬೋರ್ವೆಲ್ ಇದೆ ಬೋರ್ವೆಲ್ ಇದೆ ಓಕೆ ಸೊ ಎಲ್ಲ ಯೂನಿಟ್ಸ್ಗೂ ಒಂದೊಂದು ಮನೆಗೆ ಸಪ್ರೇಟ್ ಮೀಟ್ರ್ ಕೊಟ್ಟು ಸೆಪ್ರೇಟ್ ಮೀಟ್ ಕೊಡಿ ಓಕೆ ಸೊ ಇಲ್ಲಿ ಬೇರೆ ಥರ ಟೈಲ್ಸ್ ಇದೆ ಇಲ್ಲಿ ಬೇರೆ ಥರ ಇದೆಯಲ್ಲ ಸರ್ ಇದು ಯಾವ ಥರ ಕಾಂಬಿನೇಷನ್ ಸೊ ಆ್ಯಕ್ಚುಲಿ ಇದು ಪೇವರ್ಸ್ ಥರ ಕಾಂಬಿನೇಷನ್ ಕೊಟ್ಟಿದೆ ಸರ್ ಹಾಂ ಸೊ ಇದು ಆ್ಯಕ್ಚುಲಿ ಇಲ್ಲೊಂದು ಶಾಪ್ ಕ್ರಿಯೇಟ್ ಮಾಡೋಕ್ಕೆ ಮತ್ತು ಶಾಪ್ ಕ್ರಿಯೇಟ್ ಮಾಡೋಕ್ಕೆ ಫರ್ದರ್ ಆ ಕಡೆ ಒಂದು ಶೆಟ್ರು ಈ ಕಡೆ ಶೆಟರ್ ಒಂದು ಶೆಟರ್ ಪ್ರೊವೈಡ್ ಎಲ್ಲ ಕಮರ್ಷಿಯಲ್ ಶಾಪ್ ಥರ ನೆಕ್ಸ್ಟ್ ಫರ್ದರ್ ಯೂಸ್ ಮಾಡ್ಕೊಬೋದು ಅವರು ಸೊ ಆಪ್ಷನ್ಸ್ ಇದೆ ಸೊ ಈ ಪಾರ್ಟಿಷನ್ ಮತ್ತೆ ಮಾಡ್ಕೊಂಡು ಇದು ಸಪ್ರೇಟು ಇದು ಆ್ಯಕ್ಚುಲಿ ಫುಲ್ ಪಾರ್ಕಿಂಗ್ ಥರ ಪೋರ್ಷನ್ ಬಿಟ್ಕೊಬೋದು ಸೊ ಇಲ್ಲೊಂದು ಟಾಯ್ಲೆಟು ಕಾಮನ್ ಟಾಯ್ಲೆಟ್ ಬಂದಿದೆ ಓಕೆ ಸೊ ಎಲೆಕ್ಟ್ರಿಕ್ ಗಾಡೀಸ್ ಎಲ್ಲ ಲೈಕ್ ಚಾರ್ಜ್ ಮಾಡೋಕ್ಕೆ ಏನಾದ್ರು ಸಾಕೆಟ್ಸ್ ಎಲ್ಲ ಇಲ್ಲಿ ಪ್ರೊವೈಡ್ ಮಾಡಿದೆ ಸರ್ ಇದು ಕಮರ್ಷಿಯಲ್ ಸಾಕೆಟ್ಸು ಓ ಇಲ್ಲೆಲ್ಲ ಸಪ್ರೇಟ್ ಒಂದೊಂದು ಮನೆಗೂ ಸಪ್ರೇಟ್ ಮಾಡಿ ಸೆಪ್ರೇಟ್ ಸಾಕೆಟ್ಸ್ ಸೊ 6 ಯೂನಿಟ್ಸ್ ಇದೆ 6 ಯೂನಿಟ್ಸ್ಗೂ ಒಂದೊಂದು ಸಾಕೆಟ್ ಬರುತ್ತೆ ಸಪ್ರೇಟ್ ಸಾಕೆಟ್ಸ್ ಓಕೆ ಇಲ್ಲಿ ಮತ್ತೆ ವಾಟರ್ ಕನೆಕ್ಷನ್ ಇದೆ ಸೊ ಇದು ವಾಷಿಂಗ್ ಮಾಡೋಕ್ಕೆ ಮತ್ತು ಇದಕ್ಕೆ ಎಲ್ಲ ವಾಟರ್ ಕನೆಕ್ಷನ್ಸ್ ಇಲ್ಲಿ ಒಂದು ಸಪ್ರೇಟ್ ಪಾಯಿಂಟ್ ಸ್ವಿಚಸ್ ಎಲ್ಲ ಯಾವ ಬ್ರ್ಯಾಂಡ್ ಬರುತ್ತೆ ಸೊ ಸ್ವಿಚಸ್ ನಿಶಾ ಬರುತ್ತೆ ಸರ್ ನಿಶಾ ಬ್ರ್ಯಾಂಡ್ ಲೀಶಾ ಸ್ವಿಚಸ್ ನಿಶಾ ವಿತ್ ವುಡನ್ ಫಿನಿಶ್ ಕೊಟ್ಟಿದ್ದೀವಿ ಸರ್ ಇದು ಸೊ ಆ್ಯಕ್ಚುಲಿ ಇದೆಲ್ಲ ಯು ಪಿ ವಿ ಸಿ ವಿಂಡೋ ವಿಂಡೋ ಇದರಲ್ಲಿ ವಿತ್ ಟಫನ್ ಗ್ಲಾಸಸ್ ಪ್ರೊವೈಡ್ ಮಾಡಿದ್ದೀವಿ ಸರ್ ಓಕೆ ಸೊ ವೆಂಟಿಲೇಷನ್ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಕಡೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಕವರ್ ಮಾಡಿದ್ವಿ ಸೊ ಆ್ಯಕ್ಚುಲಿ ಇಲ್ಲಿ ವೆಂಟಿಲೇಷನ್ಗೆ ಸ್ವಲ್ಪ ಗ್ರಿಲ್ ಟೈಪು ಇಲ್ಲಿ ಪ್ರೊವೈಡ್ ಮಾಡಿ ಸರ್ ಓಕೆ ಸರ್ ಈ ಕಡೆ ಲಿಫ್ಟ್ ಬರುತ್ತಾ ಸೊ ಆ್ಯಕ್ಚುಲಿ ಇಲ್ಲೊಂದು ಲಿಫ್ಟ್ ಒಂದು ಪ್ರೊವೈಡ್ ಮಾಡಿದ್ವಿ ಇಲ್ಲಿ ಸ್ಟೇರ್ ಕೇಸ್ ಇದೆ ಹಾಂ ಸರ್ ಮತ್ತೆ ಇಲ್ಲೊಂದು ಲಿಫ್ಟ್ ಇದೆ ಇದು ಟಾಪ್ ಫ್ಲೋರ್ ತನಕ ಬರುತ್ತೆ ಸರ್ ಅಪ್ ಟು ಟಾಪ್ ಫ್ಲೋರ್ ಇದೆ ಸರ್ ಇದು ಓಕೆ ಇದು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿದೆಯಾ ಅಥವಾ ಎಕ್ಸ್ಟ್ರಾ ಲಿಫ್ಟಿಗೆಲ್ಲ ಸೆಪ್ರೇಟ್ ಬರುತ್ತೆ ಲಿಫ್ಟು ಆ್ಯಕ್ಚುಲಿ ನಂದು ಎಲ್ಲ ಫುಲ್ಲು ಕನ್ಸ್ಟ್ರಕ್ಷನ್ ಬರುತ್ತೆ ಅಡಿಷನಲ್ ಬರುತ್ತೆ ಓಕೆ ಈ ಕಡೆ ಕೂಡ ಗ್ಯಾಸ್ ಪ್ರೊವಿಷನ್ ಮಾಡಿದ್ದೀರಾ ಹಾಂ ಸರ್ ಇಲ್ಲಿ ಈ ಕಡೆ 3 ಯೂನಿಟ್ಸ್ ಇದೆ ಅದಕ್ಕೆ ಸಪ್ರೇಟ್ ಇದೆ ಈ ಕಡೆ 3 ಯೂನಿಟ್ ಇದೆ ಅದಕ್ಕೆ ಸಪ್ರೇಟ್ ಬರುತ್ತೆ ಓಕೆ ಇನ್ಕ್ಲೂಡಿಂಗ್ ಪ್ಯಾಕೇಜ್ ಇದು ಗ್ಯಾಸ್ದು ವೈರ್ ಬರುತ್ತಲ್ಲ ಅದು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಓಕೆ ಸೊ ಈಗ ಮೇಲ್ಗಡೆ ಫ್ಲೋರಿಗೆ ಹೋಗಿ ಮನೆ ಯಾವ ಥರ ಇದೆ ನೋಡೋಣ ಬಟ್ ಓಕೆ ಸೊ ಈಗ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ ಅಲ್ಲೊಂದು 2 BHK ಬರುತ್ತೆ ಮತ್ತು ಇಲ್ಲೊಂದು 2 BHK ಬರುತ್ತೆ ಇಲ್ಲಿರೋ 2 BHK ಎಲ್ಲ ಸೇಮ್ ಪ್ಯಾಟರ್ನ್ ಬರುತ್ತೆ ಸೊ ಈ ಕಡೆ ಇರೋ 2 BHK ಎಲ್ಲ ಸೇಮ್ ಪ್ಯಾಟರ್ನ್ ಬರುತ್ತೆ ಲಿಫ್ಟ್ ಆಕ್ಸಸ್ ಕೂಡ ಕೊಟ್ಟಿದ್ದಾರೆ ಸೊ ಇದು ಗ್ರಾನೈಟ್ ಬರುತ್ತೆ ಸರ್ ಇದು ಗ್ರಾನೈಟ್ ಬರುತ್ತೆ ಇದು ಟಿಂಟೆಡ್ ಕೊಟ್ಟಿದ್ದೀರಾ ಗ್ಲಾಸ್ ಅಂದರೆ ಹೀಟ್ ಜಾಸ್ತಿ ಓಕೆ ಓಕೆ ಸೂಪರ್ ಸೊ ಇದೆಲ್ಲ ಮಾಮೂಲಿ ಯು ಪಿ ವಿ ಸಿ ವಿಂಡೋಸ್ ಬರುತ್ತೆ ಓಕೆ ಸೊ ಇಲ್ಲಿ ಎಷ್ಟು ಸ್ಪೇಸ್ ಇದೆ ಸರ್ 3 ಫೀಟ್ ಆ್ಯಕ್ಚುಲಿ ಇದು 3.5 ಇದೆ ಸರ್ 3.5 ಬರುತ್ತೆ ಸೊ ಲಿಫ್ಟ್ ಫ್ರಂಟಲ್ಲಿ ಆ್ಯಕ್ಚುಲಿ 4 ಫೀಟ್ ಕೊಟ್ಟಿದ್ದೀರಾ ಓಕೆ ಸೊ ಈಗ ಮನೆ ಒಳಗೆ ಕೂಡ ನೋಡೋಣ ಎಲ್ಲ ಇದಕ್ಕೂ ಸೆಪ್ರೇಟ್ ನಂಬರ್ ಬೇರೆ ಕೊಟ್ಟಿದ್ದೀರಲ್ಲ ಸರ್ ಎಸ್ ಸರ್ ಒಂದೊಂದು ಯೂನಿಟ್ಸ್ಗೂ ಒಂದೊಂದು ನಂಬರ್ ಬರುತ್ತೆ ಮತ್ತು ಈಚೆ ಎಲ್ಲ ಟೈಲ್ಸ್ ಅದು ಏನು ಸೊ ಇದೆಲ್ಲ ಟೈಲ್ಸ್ ಸರ್ ಇದು ಸೊ ಇದು ಗ್ರಾನೈಟ್ ಜಾಮಿಂಗ್ ಮಾಡಿದ್ದೀವಿ ಓಕೆ ಸೊ ಎಡ್ಜಸ್ ಎಲ್ಲ ಟೈಲ್ಸಲ್ಲಿ ಮಾಡಿದ್ರೆ ಎಡ್ಜಸ್ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಗ್ರಾನೈಟ್ ಜಾಮಿಂಗ್ ಮಾಡಿದ್ವಿ ಓಕೆ ಸೊ ಮಾಮೂಲಿ ಇಲ್ಲಿ ಒಂದೇ ಡೋರು ಸೊ ವಿತ್ ಪಾಲಿಶ್ ಆಗಿದೆ ಓಕೆ ಇದು ಬಂದು ಹ್ಯಾಂಡಲ್ ಬಂದು ಮಾಮೂಲಿ ಇದೆ ಮತ್ತು ಒಂದು ಹಾಲ್ ಟ್ರಾಪ್ ಕೊಟ್ಟಿದ್ದೀವಿ ಪ್ರೊವೈಡ್ ಮಾಡಿ ಸೊ ಆ್ಯಕ್ಚುಲಿ ಇದು ಬಂದು ಯುರೋಪ ಲಾಕ್ ಕೊಟ್ಟಿದೆ ಸರ್ ಒಂದು ಸೊ ಕಾಂಬೋ ಲಾಕ್ ಅಂತ ಬರುತ್ತೆ ಓಕೆ ಕಾಂಬೋ ಇದೆ ಓಕೆ ಸೊ ಎಂಟ್ರೆನ್ಸ್ ಆಗಿದ ತಕ್ಷಣ ನೋಡ್ಬೋದು ಸೊ ಇದೊಂದು ಬ್ಯೂಟಿಫುಲ್ಲಾಗಿ ಲಿವಿಂಗ್ ಸ್ಪೇಸ್ ಏರಿಯಾ ಇದೆ ಸೊ ಇಲ್ಲಿ ಏನೇನೆಲ್ಲ ಮಾಡಿದ್ದೀರಾ ಸರ್ ಲಿವಿಂಗ್ ಏರಿಯಾಲಿ ಸೊ ಲಿವಿಂಗ್ ಏರಿಯಾದಲ್ಲಿ ಇದು ಆ್ಯಕ್ಚುಲಿ ಬಂದು 12x14 ಡೈಮೆನ್ಷನ್ ಇದೆ ಸರ್ ಸೊ ಇಲ್ಲೊಂದು ಟಿ ಯೂನಿಟ್ ಪ್ರೊವೈಡ್ ಮಾಡಿದ್ದೀವಿ ಟಿ ವಿ ಯೂನಿಟ್ ಕಂಪ್ಲೀಟ್ ಇಂಟೀರಿಯರ್ ಮಾಡಿದ್ದೀರಾ ಓಕೆ ಫಾಲ್ ಸೀಲಿಂಗ್ ಮಾಡಿದ್ವಿ ವಿತ್ ಪಿ ವರ್ಕ್ಸ್ ಇದೆ ಲೈಟಿಂಗ್ ವರ್ಕ್ಸ್ ಕೂಡ ಇದೆ ಸೊ ಅದರ ಪ್ರೊಫೈಲ್ ವರ್ಕ್ ಕಟ್ಟಿಂಗ್ ಇದೆ ಸೊ ಎಲ್ಲ 2 BHKನೂ ಎಷ್ಟು ಸ್ಕ್ವೇರ್ ಫೀಟ್ ಬರ್ಬೋದು ಸೊ 800 ಸ್ಕ್ವೇರ್ ಫೀಟ್ ಏರಿಯಾ ಬರುತ್ತೆ 800 ಓಕೆ ಸೊ ಈ ಕಡೆ ಒಂದು ಕಿಚನ್ ಈ ಕಡೆ ಒಂದು ಕಿಚನ್ ಪ್ರೊವೈಡ್ ಮಾಡಿ ಸರ್ ಕಿಚನ್ನು ಆ್ಯಕ್ಚುಲಿ 9x7 ಇದೆ 9x7 ಬರುತ್ತೆ ಸೊ ಇದಕ್ಕೂ ಇಂಟೀರಿಯರ್ ಕಂಪ್ಲೀಟ್ ಮಾಡಿ ಫುಲ್ ಟೈಲ್ಸು ಮತ್ತು ಫಿಟ್ಟಿಂಗ್ಸ್ ಎಲ್ಲ ಯಾವುದು ಸರ್ ಸೊ ಈ ಫಿಟ್ಟಿಂಗ್ಸ್ ಎಲ್ಲ ಈಸಸ್ ಅಂತ ಬರುತ್ತೆ ಸರ್ ಓಕೆ ಈಸಸ್ ಫಿಟ್ಟಿಂಗ್ಸ್ ಹಾಕಿದ್ದೀವಿ ಸೊ ಬಾತ್ರೂಮ್ ಜಾಗ್ವಾರ್
ಜಾಗ್ವಾರ್ ಬರುತ್ತೆ. ಓಕೆ, ಇದೆಲ್ಲ ಕ್ವಾಡ್ಸ್ ಯೂಸ್ ಮಾಡಿದೆಯಾ? ಸೊ ಇಲ್ಲ, ಮಾಮೂಲಿ ಗ್ರಾನೈಟೇ ಬರುತ್ತೆ. ಓಕೆ, ಇಲ್ಲಿ ವಾರ್ಡ್ರೋಬ್ಸ್ ಸ್ಟೋರೇಜ್ ಕೂಡ ಕಬೋರ್ಡ್ಸ್. ಸ್ವಲ್ಪ ಕಬೋರ್ಡ್ಸು ಸ್ವಲ್ಪ ಸಿಂಪಲ್ ಆಗಿ ವಾರ್ಡ್ರೋಬ್ಸ್. ಓಕೆ, ಸೊ ವಾಷಿಂಗ್ ಮಿಷಿನ್ ಪಾಯಿಂಟ್ಸ್ ಅಂತ ಉಂಟು, ಇಲ್ಲೊಂದು ವಾಷಿಂಗ್ ಇಲ್ಲೇ ಕೊಟ್ಟಿದ್ದೀವಿ ಸರ್. ಓಕೆ, ಸೊ ಫಿಶ್ ಪಾಯಿಂಟ್ ಇಲ್ಲಿ ಬರುತ್ತೆ. ಪೂಜಾ ಯೂನಿಟ್ ಎಲ್ಲ ಎಲ್ಲಿದೆ ಸರ್? ಪೂಜಾ ಆ್ಯಕ್ಚುಲಿ ಪೂಜಾ ಇಲ್ಲಿ ಬರುತ್ತೆ ಸರ್. ಓಕೆ, ಇದೆಲ್ಲ ವಾಸ್ತು ಪ್ರಕಾರನೇ ಮಾಡಿರೋದಲ್ಲ ಸರ್? ವಾಸ್ತು ಇದೆ ಸರ್, ವಾಸ್ತು ಇದೆ, ಪಕ್ಕ ವಾಸ್ತು ಇದೆ ಸರ್. ಇಲ್ಲಿ ಇಲ್ಲೊಂದು ಬಾಲ್ಕನಿ ಒಂದು ಪ್ರೊವೈಡ್ ಮಾಡಿದ್ದೀವಿ. ಹಾಂ ಹಾಂ. ಸೊ ಇಲ್ಲಿ SS ರೈಲಿಂಗ್ಸ್ ವಿತ್ ಗ್ಲಾಸ್ ಕೊಟ್ಟಿದ್ದೀವಿ ಸರ್. ಓಕೆ, ಸೊ ವೆಂಟಿಲೇಷನ್ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಕಡೆಯಿಂದನೂ ಆಲ್ಮೋಸ್ಟ್ ಇದಿದೆ ನಮಗೆ. ಓಕೆ, ಇಲ್ಲೊಂದು ವಾಶ್ರೂಮ್, ಇಲ್ಲೊಂದು ಕಾಮನ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದ್ದೀವಿ ಸರ್ ಇದು. ಹಾಂ ಹಾಂ ಹಾಂ. ಓಕೆ, ಸೊ ವೆಸ್ಟರ್ನ್ ಕಬೋರ್ಡ್. ಓಕೆ, ಈ ಶವರು ಫುಲ್ ಫ್ಲೋರಿಂಗ್ ಟು ಸೀಲಿಂಗ್ ಟೈಲ್ಸ್ ಬಂದು, ಫ್ಲೋರಿಂಗ್ ಟೈಲ್ಸ್ ಮತ್ತು ವಾಲ್ ಟೈಲ್ಸ್ ಎಲ್ಲ ಪ್ರೊವೈಡ್ ಮಾಡಿ ವಿತ್ ಗ್ರಾನೈಟ್ ಜಾಮಿಂಗ್ ಮಾಡಿದ್ವಿ ಸರ್ ಇದರಲ್ಲಿ. ಓಕೆ, ಸೊ ಇದು ವಾಟರ್ ಪ್ರೂಫ್ ಇರುತ್ತಾ ಸರ್? ಅಂದರೆ ಕೆಳಗಡೆ ವಾಟರ್ ಪ್ರೂಫ್ ಕೋಟಿಂಗ್ ಮಾಡಿಬಿಟ್ಟು ಸೊ ಎಪಾಕ್ಸಿ ಗ್ರೋಟಿಂಗ್ ಅಂತ ಮಾಡಿದ್ವಿ ಸರ್. ಎಪಾಕ್ಸಿ ಗ್ರೋಟಿಂಗ್ ಲೀಕೇಜ್ ಬರುತ್ತಿದೆ. ಸೊ ಇಲ್ಲಿ ಮಾಮೂಲಿ ನಾರ್ಮಲ್ ಗ್ರೋಟಿಂಗ್ ಮಾಡಿದ್ರೆ ಸೊ ಲೀಕೇಜ್ ಬರೋ ಚಾನ್ಸಸ್ ಇದೆ. ಇದರಲ್ಲಿ ಎಪಾಕ್ಸಿ ಗ್ರೋಟಿಂಗ್ ಮಾಡಿದ್ದೀವಿ. ಸೊ ಆ್ಯಕ್ಚುಲಿ ಇದು ಟೈಲ್ ಡ್ರಾಪ್ ಪ್ರೊವೈಡ್ ಮಾಡಿದ್ದೀವಿ ಸರ್ ಇದು. ಓಕೆ, ಸೊ ಇಲ್ಲಿ ಎಲ್ಲ ನಾರ್ಮಲ್ ಆಗಿ ಏನಂದರೆ ಸ್ವಲ್ಪ ಹೈಟಾಗಿ ಪ್ರೊವೈಡ್ ಮಾಡ್ತಾರೆ. ಸೊ ಇದು ಸಂಕನ್ ಥರ ಮಾಡಿ ಇಲ್ಲಿ ಮಾಮೂಲಿ ನೀರು ಇದಾಗದಂಗೆ ಟೈಲ್ ಡ್ರಾಪ್ ಥರ ಪ್ರೊವೈಡ್ ಮಾಡಿ ಒಂದು ಗ್ರಾನೈಟ್ ಜಾಮಿಂಗ್ ಮಾಡಿದ್ವಿ. ಸೂಪರ್. ಓಕೆ, ಮತ್ತು ಇಲ್ಲಿ ವಾಶ್ ಬೇಸಿನ್. ಸೊ ಇಲ್ಲಿ ಒಂದು ಹ್ಯಾಂಡ್ ವಾಶ್, ಕಾಮನ್ ಹ್ಯಾಂಡ್ ವಾಶ್ ಕೊಟ್ಟಿದ್ದೀವಿ. ಸೊ ಇದರಲ್ಲಿ ಟಾಯ್ಲೆಟಲ್ಲಿ ಒಳಗಡೆ ಒಂದು ಹ್ಯಾಂಡ್ ವಾಶ್ ಇದೆ. ಸೊ ಮಾಮೂಲಿ ವೆಸ್ಟರ್ನ್ ಕಮಾಂಡ್ ಪ್ರೊವೈಡ್ ಮಾಡಿ ಸರ್. ಸೊ ಈ ಕಡೆ ಬಂದರೆ ಒಂದು ಬೆಡ್ರೂಮ್, ಹಾಂ, ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಸರ್. ಓಕೆ, ಅದರಲ್ಲೂ ವಿತ್ ವಾರ್ಡ್ರೋಬ್ಸ್ ಆಗಿದೆ ಮತ್ತು ಡ್ರೆಸ್ಸಿಂಗ್ ಟೇಬಲ್ಸ್, ಮೇಲ್ಗಡೆ ಸ್ಟೋರೇಜ್. ಆ್ಯಕ್ಚುಲಿ ಇದೆಲ್ಲ ಸಿಮೆಂಟ್ ಫಿನಿಷಲ್ಲೇ ಕೊಟ್ಟಿದೆ ಸ್ಟೋರೇಜ್. ಇಲ್ಲೂ ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದೆ. ಅಟ್ಯಾಚ್ ಟಾಯ್ಲೆಟ್ ಒಂದು ಟಾಯ್ಲೆಟ್ ಇದೆ ಸರ್ ಬೆಡ್ರೂಮ್ಗೆ. ಓಕೆ, ಸೊ ಸೇಮ್ ಒಂದು ಹ್ಯಾಂಡ್ ವಾಶ್ ಪ್ರೊವೈಡ್ ಮಾಡಿದ್ದೀವಿ. ಹಾಂ ಹಾಂ. ಸೊ ಮಾಮೂಲಿ ಇಲ್ಲೊಂದು ಶವರ್ ಮತ್ತು ಕಮೋಡು, ಗೀಸರ್ ಪ್ರೊವಿಷನ್ ಇದೆಯಾ? ಗೀಸರ್ ಪ್ರೊವಿಷನ್ ಪಾಯಿಂಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದೀವಿ. ಸೊ ಇದೊಂದು ಸಾಫ್ಟ್ ಕಾರ್ನರ್ಸ್ ಅಂತ ಕೊಡಿ ಸರ್. ಆ್ಯಕ್ಚುಲಿ ಇದರಲ್ಲೆಲ್ಲ ಬಂದು SS ಅಲ್ಲಿ ಮಾಮೂಲಿ ಹಾಕೋಣ ಥರ ಪ್ರೊವೈಡ್ ಮಾಡ್ತೀವಿ. ಸೊ ಸಾಫ್ಟ್ ಕಾರ್ನರ್ಸ್ ಬಂದು ಇದು ಗ್ರನೈಟ್ ಪೀಸ್ ಕೊಟ್ಬಿಡ್ತೀರಾ. ಸೊ ಮೇಂಟೆನೆನ್ಸ್ ಈಸಿ ಆಗುತ್ತೆ. ಸೂಪರ್. ಮತ್ತು ಒಂದು ವಿಂಡೋ ಇದೆ, ಮಸ್ಕಿಟೋ ಮೆಶ್ಶು ಇದೆ. ಮಸ್ಕಿಟೋ ಮೆಷಿನ್ UPVC ವಿಂಡೋ ಇದೆ ಸರ್ ಇದು. ಮಸ್ಕಿಟೋ ಮೆಶ್ ಕೂಡ ಇದೆ. ಎಸ್ ಸರ್. ಓಕೆ, ಸೊ ಇದು ದೊಡ್ಡದಾಗಿದೆ ರೂಮಲ್ಲ? ಹಾಂ ಸರ್, ಇದು ಆ್ಯಕ್ಚುಲಿ 13x10 ಇದೆ ಡೈಮೆನ್ಷನ್ ರೂಮ್. ಓಕೆ, ಸೊ ಇದಕ್ಕೂ ವಾರ್ಡ್ರೋಬ್ ಪ್ರೊವೈಡ್ ಮಾಡಿದ್ವಿ. ಸೊ ನೆಕ್ಸ್ಟು ಇದರಲ್ಲಿ ಒಳಗಡೆ ಸ್ಲೈಡಿಂಗ್ ವಾರ್ಡ್ರೋಬ್ ಥರ ಪ್ರೊವೈಡ್. ಓಕೆ, ಸ್ಟೋರೇಜ್ಗೆ ಮತ್ತು ಬೆಡ್ ಕಾಟ್ ಬರೋದ್ರಿಂದ ಸೊ ವಾರ್ಡ್ರೋಬ್ ಒಳಗಡೆ ಸ್ಪೇಸ್ ಸೇವ್ ಮಾಡಿ ಮಿರರ್ ಕಾಣಬಾರ್ದು ಅಂತ ಹೇಳ್ಬಿಟ್ಟು ಓಕೆ ಇಲ್ಲಿ ವಾರ್ಡ್ರೋಬಲ್ಲಿ ಪ್ರೊವೈಡ್ ಮಾಡಿ ಸರ್. ಇದು ಸೇಮ್ ಅಲ್ಲಿ ಮೇಲ್ಗಡೆ ಒಂದು ಚಜ್ಜ ಪ್ರೊವೈಡ್ ಮಾಡಿದ್ದೀವಿ. ಸೊ ಇದರಲ್ಲೂ ಒಂದು ವಿಂಡೋ ಇದೆ ಸರ್ ಈ ಕಡೆ ವೆಂಟಿಲೇಷನ್ಗೋಸ್ಕರ. ಓಕೆ, ಸೊ ಅಲ್ಲಿ AC ಅಂತ ಆ್ಯಕ್ಚುಲಿ ಫಸ್ಟೇ ಪ್ರೊವೈಡ್ ಓಕೆ ಮುಂಚೆನೇ ಮಾಡ್ಕೊಂಡು AC-ಗೆ. ಸೊ ಫರ್ದರ್ ಅವ್ರು ಬಂದರೆ ಹಾಕೋಣಕ್ಕೆ ಇದಾಗುತ್ತೆ, ಸಮಸ್ಯೆ ಆಗುತ್ತೆ ಅಂತ ಸರ್. ಸೊ ಆ್ಯಕ್ಚುಲಿ ಇದೆಲ್ಲ ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿ ಸರ್. 6x4 ಸ್ಮಾರ್ಟ್ ಮಾರ್ಬಲ್. 6x4 ಬರುತ್ತೆ. ಓಕೆ, ಇಲ್ಲಿ ಮತ್ತೆ UPS ಪಾಯಿಂಟ್ ಕೊಟ್ಟಿದ್ದೀವಿ. ಸೊ UPS ಪಾಯಿಂಟ್ ಇಲ್ಲೇ ಪ್ರಾವಿಷನ್ ಮಾಡಿದ್ದೀವಿ ಸರ್. ಓಕೆ, ಇದು ಸ್ವಿಚಸ್ ಎಲ್ಲ ಲೀಶಾನೇ ಬರುತ್ತೆ. ಲೀಶಾ ಸ್ವಿಚಸ್ ವಿತ್ ವುಡ್ ಫಿನಿಶ್ ಬರುತ್ತೆ ಸರ್ ಇದು. ಓಕೆ, ಪೇಂಟ್ ಎಲ್ಲ ಇಲ್ಲಿ ಸೊ ಪೇಂಟ್ ಎಲ್ಲ ಮಾಮೂಲಿ ಏಷ್ಯನ್ ಪೇಂಟ್ಸ್. ಓಕೆ, ಪ್ರೀಮಿಯಮ್. ಸೂಪರ್. ಸೊ ಇವಾಗ ನೆಕ್ಸ್ಟ್ ಯಾವ್ದು ನೋಡೋಣ ಸರ್? ಸೊ ನೆಕ್ಸ್ಟ್ ಇನ್ನೊಂದು ಯೂನಿಟ್ ಇದೆ. ಹಾಂ, ಸೊ ಇನ್ನೊಂದು ಯೂನಿಟ್. ಓಕೆ, ಸೊ ಈಗ ನೋಡ್ಬೋದು ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಇದು ಕಂಪ್ಲೀಟ್ಲಿ ರೆಂಟಿಗೆ ಬಂದಿದ್ದಾರೆ, ಇದು ಕಂಪ್ಲೀಟ್ಲಿ ರೆಂಟಿಗೆ ಬಂದಿದ್ದಾರೆ. ಸೊ ಥರ್ಡ್ ಫ್ಲೋರಲ್ಲಿ ನೋಡೋಣ ಈ ಪ್ಯಾಟ್ರನ್ ಯಾವ ಥರ ಇರುತ್ತೆ ಅಂತ. ಓಕೆ, ಸೊ ನೆಕ್ಸ್ಟ್ ಈಗ ಥರ್ಡ್ ಫ್ಲೋರಲ್ಲಿ ಇದ್ದೀವಿ. ನಾವು ಫಸ್ಟ್ ಫ್ಲೋರಲ್ಲಿ ಆ ಕಡೆ ಇರೋ ಪ್ಯಾಟ್ರನ್ ನೋಡಿದ್ವಿ 2 BHK. ಇದು ಥರ್ಡ್ ಫ್ಲೋರಲ್ಲಿ ಈ ಕಡೆ ಇರೋ ಒಂದು ಪ್ಯಾಟ್ರನ್ ನೋಡ್ತಾ ಇದ್ದೀವಿ. ಸೊ ಹಿಲ್ ಬಗ್ಗೆ ಹೇಳಿ ಸರ್. ಸೇಮ್ ವುಡ್ ವಿತ್ ಓಕೆ ಬ್ರಾಸ್ ಫಿಟ್ಟಿಂಗ್ಸು ಫಿಟ್ಟಿಂಗ್ಸ್ ಇದೆ. ಓಕೆ, ಸೊ ಸೇಮ್ ಯೂರೋಪಲ್ ಲಾಕ್ಸ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಇದು ಎಂಟ್ರೆನ್ಸಲ್ಲಿ ಬಂದರೆ ಹೈಲೈಟ್ ಆಗೋಕ್ಕೆ ಒಂದು ವಾಲ್ ಸ್ಟ್ರಕ್ಚರ್ ಫಿನಿಶ್ ವಿತ್ ಗ್ರೂ ಕೊಟ್ಟಿದ್ದೀವಿ. ಓಕೆ, ಸೊ ಇಲ್ಲೊಂದು ವಾಲ್ ವಾಶ್ ಲೈಟ್ ಕೊಟ್ಟಿದ್ದೀವಿ ಸರ್. ವಾಲ್ ಲೈಟ್. ಓಕೆ, ಸೊ ಇಲ್ಲಿ ಬರ್ತಿದ್ದಂಗೆ ಸೊ ಇದು ಫೈರ್ ಏರಿಯಾ ಕ್ರಿಯೇಟ್ ಆಗುತ್ತೆ. ಓಕೆ, ಓಪನ್ ಕಿಚನ್ ಥರ ಕ್ರಿಯೇಟ್ ಆಗುತ್ತೆ. ಸೇಮ್ ಇಲ್ಲಿ ವುಡ್ ವರ್ಕ್, ಟೈಲ್ಸು ಸೇಮ್ ಎಲ್ಲ ಸೇಮ್ ಪ್ಯಾಟರ್ನ್ ಬರುತ್ತೆ. ಟಿಪಿಕಲ್ ಇದೆ. ಓಕೆ, ಸೊ ಹಾಲು ಸೇಮ್ 12x14 ಇದೆ. ಸೊ ಬರ್ತಿದ್ದಾವೆ. ಸೊ ಇಲ್ಲೊಂದು TV ಯೂನಿಟ್ ಪ್ರೊವೈಡ್ ಮಾಡಿದ್ದೀವಿ. TV ಯೂನಿಟ್ ಬರುತ್ತೆ ಮತ್ತು POP ಲೈಟಿಂಗ್ಸ್ ಕೊಟ್ಟಿದ್ದೀವಿ. POP ಲೈಟಿಂಗ್ಸ್ ಕೊಟ್ಟಿದ್ದೀವಿ. ಓಕೆ, ಸೊ ಇದು ವಾಸ್ತು ಕಲರ್ ಆರೆಂಜ್ ಕಲರ್ ವಾಸ್ತುಗೆ ಅಂತ ಮಾಡಿದ್ದೀವಿ ಸರ್. ಓಕೆ, ಎಸ್ ಪರ್ ದ ವಾಸ್ತು. ಈ ಕಡೆ ಬಾಲ್ಕನಿ ಪ್ಲಸ್ ಪೂಜಾ ಯೂನಿಟ್ ಪ್ಲಸ್ ಇಲ್ಲೊಂದು ಬರ್ತಿದ್ದಂಗೆ ಇಲ್ಲೊಂದು ಪೂಜಾ ರೂಮ್ ಪ್ರೊವೈಡ್ ಮಾಡಿದ್ದೀವಿ ಸರ್. 3x3.5 ಇದೆ ಪೂಜಾ. 3x3.5 ಬರುತ್ತೆ. ಓಕೆ, ಸೊ ಬಾಲ್ಕನಿ ವಿತ್ SS ರೈಲಿಂಗ್ಸ್ ವಿತ್ ಟಫನ್ ಗ್ಲಾಸ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲೊಂದು ಟಾಯ್ಲೆಟ್, ಕಾಮನ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದ್ದೀವಿ. ಹ್ಯಾಂಡ್ ವಾಶ್ ಕೊಟ್ಟಿದ್ದೀವಿ ಸರ್. ಓಕೆ, ಸೊ ಇಲ್ಲಿ ಬಂದರೆ ಮಾಸ್ಟರ್ ಬೆಡ್ರೂಮ್ ಅಂತ ಪ್ರೊವೈಡ್ ಮಾಡಿದ್ದೀವಿ ವಿತ್ ಅಟ್ಯಾಚ್ ಇದೆ ಸರ್ ಇದು.
ಸೊ ಅಟ್ಯಾಚ್ ಟಾಯ್ಲೆಟ್ ಇದೆ. ಸೊ ಇದೆಲ್ಲ ಆಕ್ಚುಲಿ WPC ಡೋರ್ಸ್ ಯೂಸ್ ಮಾಡಿ. WPC ಡೋರ್ಸ್. ಎಸ್ ಸರ್, ಸೇಮ್ ವುಡನ್ ಟೈಪ್ ಕಲರ್ಸ್ ಸಿಗುತ್ತೆ. ವೆಸ್ಟರ್ನ್ ಟಾಯ್ಲೆಟ್, ವೆಸ್ಟರ್ನ್ ಟಾಯ್ಲೆಟ್ ಇದೆ, ಶವರ್ಸು ಎಲ್ಲ ವಿತ್ ಪ್ರೊವೈಡ್. ಶವರ್ಸು, ಹ್ಯಾಂಡ್ ವಾಶು, ಇದರಲ್ಲೂ ವಿತ್ ಇಂಟೀರಿಯರ್ ಫಿನಿಶ್. ಓಕೆ. ಸೊ ಡ್ರೆಸ್ಸಿಂಗ್ ಯೂನಿಟ್ ಕೊಟ್ಟಿದ್ದೀವಿ. ಸೊ ಇಲ್ಲೊಂದು ವೆಂಟಿಲೇಷನ್ ಇದೆ, ವಿಂಡೋ ಪ್ರೊವೈಡ್ ಮಾಡಿ ವಿತ್ ಮಸ್ಕಿಟೋ ಮೆಶ್. ವಿತ್ ಮಸ್ಕಿಟೋ ಮೆಶ್. ಸೊ ಇದೊಂದು ರೂಮ್ ಬರುತ್ತೆ. ಬೆಡ್ರೂಮ್ ಪ್ರೊವೈಡ್ ಮಾಡಿ ಸರ್. ಇದು ಆಕ್ಚುಲಿ 13x10 ಇದೆ ಬೆಡ್ರೂಮ್ ಸೈಜಸ್. ಓಕೆ. ಸೊ ಇಲ್ಲೊಂದು UPC ವಿಂಡೋ ವೆಂಟಿಲೇಷನ್ ಇದೆ ಪ್ರೊವೈಡ್ ಮಾಡಿ. ಸೊ ಇಲ್ಲೊಂದು ಇಂಟೀರಿಯರ್ ವಾರ್ಡ್ರೋಬ್ಸ್ ಓಕೆ ಪ್ರೊವೈಡ್ ಮಾಡಿದ್ವಿ. ವಾಲ್ಡ್ರೋಬ್ಸ್ ಎಲ್ಲ ವಿತ್ ಲಾಕ್ ಬರುತ್ತಲ್ಲ ಸರ್, ಲಾಕಿಂಗ್ ಫೆಸಿಲಿಟಿ ಬರುತ್ತೆ. ಲಾಕಿಂಗ್ ಮತ್ತು ಡ್ರೆಸ್ಸಿಂಗ್. ಇದು ಓಕೆ. ಒಂದು ಡ್ರೆಸ್ಸಿಂಗ್ ಟೇಬಲ್ ಇದ್ರೊಳಗಡೆ ಪ್ರೊವೈಡ್ ವಿತ್ ಮಿರರ್ ಕೊಟ್ಟಿದ್ದೀರ, ಸೇಮ್ ಪ್ಯಾಟ್ರನ್. ಸೊ ಇಲ್ಲೊಂದು ವಿಂಡೋ ಪ್ರೊವೈಡ್ ಮಾಡಿ. ಓಕೆ. ಸೇಮ್ ಚಜ್ಜ ಒಂದು ಕೊಟ್ಟಿದ್ದೀವಿ ಸರ್. ಓಕೆ. ಸೇಮ್ ಇಲ್ಲಿ ಹ್ಯಾಂಡಲ್ಸ್ ಸೊ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದೀವಿ. ಹ್ಯಾಂಡಲ್ಸ್ ಎಲ್ಲ ಡಿಫ್ರೆಂಟ್ ಬರುತ್ತೆ. ಓಕೆ. ಸೊ ಇದಕ್ಕೆಲ್ಲ ವಾರಂಟೀಸ್ ಎಲ್ಲ ಯಾವ ಥರ ಸರ್ ನಿಮ್ಮ ಕನ್ಸ್ಟ್ರಕ್ಷನಲ್ಲಿ? ಎಲ್ಲ ಕನ್ಸ್ಟ್ರಕ್ಷನ್ ಇದೆಲ್ಲ ಆ್ಯಕ್ಚುಲಿ 1 ಇಯರ್ ವಾರಂಟಿ ಇದೆ ಸರ್ ಇದು. ಓಕೆ. ಸೊ ಇಲ್ಲಿ ವಾಟರ್ ಪ್ರೂಫಿಂಗ್ ಎಲ್ಲ ಆಗಿದೆ ಸರ್? ಹಾಂ ಸರ್, ವಾಟರ್ ಪ್ರೂಫಿಂಗ್ ಆಗಿ ವಿತ್ ಡ್ಯಾಮ್ ಪ್ರೂಫ್ ಆಗಿದೆ ಸರ್ ಇದು. ಕೆಳಗಡೆ ಮಡ್ಡಿ ಮಾಡಿ, ಅದು ಬಿಫೋರ್ ಮಡ್ಡಿಗೆ ಮುಂಚೆ ಒಂದು ಕೋಟ್ ವಾಟರ್ ಪ್ರೂಫ್ ಕೋಟಿಂಗ್ ಮಾಡಿದ್ದೀವಿ. ಓಕೆ. ಸೊ ಅದಾದ್ಮೇಲೆ ಮಡ್ಡಿ ಮಾಡಿಬಿಟ್ಟು ಮತ್ತೆ ಡ್ಯಾಮ್ ಪ್ರೂಫ್ ಅಂತ ಬರುತ್ತೆ ಸರ್. ಸೊ ವಾಟರ್ ಲೀಕೇಜಸ್ ಅವಾಯ್ಡ್ ಮಾಡುತ್ತೆ. ಓಕೆ. ಇಲ್ಲಿ ಏನು ಸರ್ ಇದು? ಇಲ್ಲಿ ಆಕ್ಚುಲಿ ಟ್ಯಾಂಕ್ ರೂಮ್ ಅಂತ ಪ್ರೊವೈಡ್ ಟ್ಯಾಂಕ್ ರೂಮ್ ಥರ ಅವ್ರು ಫರ್ದರ್ ಆಕ್ಚುಲಿ ಇನ್ನೊಂದು ರೂಮ್ ಥರ ಇಲ್ಲಿ ಬ್ಯಾಚುಲರ್ ರೂಮ್ ಥರ ಪ್ರೊವೈಡ್ ಮಾಡ್ಕೊಬೋದು ಫರ್ದರ್. ಸೊ ಅದಕ್ಕೆ ಫ್ಯೂಚರಲ್ಲಿ. ಓಕೆ. ಸೊ ಇದು ಆಕ್ಚುಲಿ ಲಿಫ್ಟ್ ರೂಮ್ ಪ್ರೊವೈಡ್ ಆಗಿದೆ. ಲಿಫ್ಟ್ ರೂಮ್ ಬಂದಿದೆ. ಓಕೆ. ಇಲ್ಲಿ ವಾಷಿಂಗ್ ಏರಿಯಾ. ಸೊ ಇದು ವಾಷಿಂಗ್ ಏರಿಯಾ ಬರುತ್ತೆ ಸರ್ ಇದು. ಮತ್ತೆ 2 ಟ್ಯಾಪ್ ಕೊಟ್ಟಿದ್ದೀವಿ. 2 ಟ್ಯಾಪ್ಸ್ ಇದೆ. ಸೊ ಇದು ವಾಷಿಂಗ್ ಬಿಟ್ಟು ಓಕೆ. ಇದಕ್ಕೆ ಸಪೋಸ್ ಇದರಲ್ಲಿ ವಾಷಿಂಗ್ ಮಿಷಿನಲ್ಲಿ ತಗೊಂಡು ಬಟ್ಟೆ ಎಲ್ಲ ಇದಾಗಿಲ್ಲ ಅಂತಂದರೆ ಸೊ ಇಲ್ಲೇ ವಾಶ್ ಮಾಡ್ಕೊಂಡು ಅಲ್ಲೇ ವಾಶ್ ಮಾಡ್ಕೊಂಡು ಇಟ್ಕೊಂಡು ಸರ್. ಓಕೆ ಸರ್, ಇವಾಗ ಪ್ರಾಜೆಕ್ಟ್ ಕೂಡ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಸೊ ಇದೇ ಥರ ಪ್ರಾಜೆಕ್ಟ್ ಮಾಡಬೇಕಂದ್ರೆ ನಿಮ್ಮನ್ನ ಯಾವ ಥರ ರೀತಿಯಲ್ಲಿ ಕಾಂಟ್ಯಾಕ್ಟ್ ಮಾಡೋದು, ಎಲ್ಲಿ ಬಂದು ವಿಸಿಟ್ ಮಾಡೋದು ಅಂತ ಸರ್? ಸೊ ಆ್ಯಕ್ಚುಲಿ ನಂದು ಆಫೀಸ್ ಇದೆ. ಸೊ ಅಲ್ಲಿ ಬಂದು ವಿಸಿಟ್ ಮಾಡಿ. ಓಕೆ. ಏನಾದ್ರು ಅಪಾಯಿಂಟ್ಮೆಂಟ್ಸ್ ಇದ್ದರೆ ಡೈರೆಕ್ಟ್ ನಿಮ್ಗೆ ಫೋನ್ ಮಾಡ್ಬೋದು. ಫೋನ್ ಮಾಡಿದ್ರೆ ಕಾಂಟ್ಯಾಕ್ಟ್ ನಂಬರಿಗೆ ಫೋನ್ ಮಾಡಿದ್ರೆ ಓಕೆ ಅಪಾಯಿಂಟ್ಮೆಂಟು. ಸೊ ಆ್ಯಕ್ಚುಲಿ ಒಂದು 3 ಇದಿದೆ ಸರ್, 3 ಓಕೆ 3 ಟೈಪಲ್ಲಿ ಸೊ ಇದು ಮಾಡಿದ್ದೀವಿ. ಸೊ ಪ್ರೀಮಿಯಂ ಸ್ಟ್ಯಾಂಡರ್ಡ್ ಪ್ಯಾಕೇಜಸ್ ಇದೆ. ಪ್ಯಾಕೇಜಸ್ 3 ಟೈಪ್ಸ್ ಇದೆ. ಓಕೆ. ಸೊ ಅದರಲ್ಲಿ ಯಾವ ಪ್ಯಾಕೇಜಸ್ ನೀವು ಚೂಸ್ ಮಾಡ್ತೀರೋ ಅದರಲ್ಲಿ ಇದು ಮಾಡ್ಬೋದು. ಓಕೆ. ಸ್ಟಾರ್ಟಿಂಗ್ ಪ್ಯಾಕೇಜ್ ಎಲ್ಲ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ? ಸೊ ಅಪ್ರಾಕ್ಸಿಮೇಟ್ 1899 ಇಂದ 1899 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. 2.5 1008 ಬರುತ್ತೆ. 1250 300 ಇದೆ ಸರ್. 350 300 ಆ್ಯಕ್ಚುಲಿ ಒಂದೊಂದು ಇದ್ರ ಮೇಲೆ ಬೇಸಿಕ್ ಮೇಲೆ ಹೋಗಿ ಸರ್. ಓಕೆ. ಸರಿ ಸರ್. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ. ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ಮನೆ ಓನರೇ ಇದ್ದಾರೆ. ನಮಸ್ತೆ ಸರ್. ಸರ್ ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಸರ್ ಹೆಸರು ಡಾಕ್ಟರ್ ಮಂಜುನಾಥ್ ಅಂತೇಳಿ. ಓಕೆ. ಹಾಂ ಸರ್, ಧನ್ವಂತರಿ ಹಾಸ್ಪಿಟಲ್ ಓನರು. ಓಕೆ. ಮತ್ತು ನಮ್ಮ ಪಾರ್ಟ್ನರ್ ಇನ್ನೊಬ್ಬರು ಡಾಕ್ಟರ್ ಶ್ರೀಮಂತ್ ಅಂತೇಳಿ, ಇಬ್ಬರು ಕೋ ಪಾರ್ಟ್ನರ್ ಆಗಿ ಇಬ್ಬರು ಕನ್ಸ್ಟ್ರಕ್ಷನ್ ಪ್ಲಾನ್ ಮಾಡಿದ್ದೀವಿ. ಯೂಶಲಿ ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಕನ್ಸ್ಟ್ರಕ್ಷನ್ ಕಂಪನಿ ಸುಮಾರು ಇರುತ್ತೆ. ಬಟ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ಸ್ ಇವ್ರು ಯಾವ ಥರ ಕಾಂಟ್ಯಾಕ್ಟ್ ಬಂದರು ಮತ್ತು ಇವ್ರ ಕಡೆಯಿಂದ ಸಪೋರ್ಟ್ ಯಾವ ಥರ ಇತ್ತು? ಗೋಲ್ಡನ್ ಕೀ ಸಪೋರ್ಟು ನಮ್ಮ ಫ್ರೆಂಡ್ ಥ್ರೂನೇ ಕಾಂಟ್ಯಾಕ್ಟ್ ಆಯಿತು. ಸೊ ಇನಿಷಿಯಲಿ ಅಂತಂದರೆ ಹೇಮಂತ್ ಸರ್ ಮತ್ತು ಅವ್ರ ಕೊಲ್ಲಿಗೆ ಇಬ್ಬರು ಸೇರಿ ನಮ್ಕೊಂಡು ಒಳ್ಳೊಂದು ಪ್ರಾಜೆಕ್ಟ್ ಕೊಟ್ಟರು. ಪ್ರಾಜೆಕ್ಟ್ ಕೊಟ್ಕೊಂಡು ಬಿಲ್ಡಿಂಗ್ ಪ್ಲಾನ್ಸ್ ಅದೆಲ್ಲ ನೀಟಾಗಿ ನಮಗೆ ಒಂಥರ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದರು. 40x40 ಸೈಟ್ ಇರೋದ್ರಿಂದ ಈ ಥರ ಬರುತ್ತೆ ಅಂತೇಳಿ ಎಲ್ಲ ಒಂದು ಕನ್ಸ್ಟ್ರಕ್ಷನ್ಗೆ ಏನೇನು ಬೇಕಾಗಿತ್ತು, ಮತ್ತು ರೂಮ್ಸ್ ಯಾವ ಥರ ಬರುತ್ತೆ, ಬೆಡ್ರೂಮ್ಸ್ ಯಾವ ಥರ ಬರುತ್ತೆ, ಬಾಲ್ಕನಿ ಯಾವ ಥರ ಬರುತ್ತೆ, ಜೊತೆಗೆ ಕಿಚನ್ನು ಎಲ್ಲನೂ ಒಂದು ಇನಿಷಿಯಲ್ ಆಗಿ ಒಂದು ಪ್ಲ್ಯಾನ್ ಕೊಟ್ಟರು ನಮಗೆ. ಆ ಪ್ಲ್ಯಾನು ನಮಗೂ ಓಕೆನೂ ಅನ್ನಿಸ್ತು. ಆಮೇಲೆ ಸೊ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ವಿ. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ ತಕ್ಷಣ ಇನಿಷಿಯಲಿ ನಾವು ಅಂದ್ಕೊಂಡ ಪ್ರಾಜೆಕ್ಟು ಸೊ ನಾವು ಹೇಳಿದಕ್ಕಿಂತ ಇನ್ನೂ ತುಂಬ ಚೆನ್ನಾಗೇ ಬಂತು. ಸೊ ಇಂಟೀರಿಯರ್ ಇರ್ಬೋದು, ಮತ್ತು ಬಾಲ್ಕನಿ ಇರ್ಬೋದು, ಕಿಚನ್ನು, ಅದು ಮತ್ತು ಲೆಂತ್ ಇರ್ಬೋದು, ಅಥವಾ ಮೆಜರ್ಮೆಂಟ್ ಇರ್ಬೋದು, ಸಮ್ ವಾರ್ಡ್ರೂಫು, ಅದನ್ನೆಲ್ಲನೂ ಅವರೇ ಒಂದೊಂದು ಪ್ಲಾನಿಂಗ್ ಕೊಡೋರು. ಈವನ್ ಪೇಂಟಿಂಗ್ ಇರ್ಬೋದು, ಸ್ಟೆಪ್ಸು, ಟೈಲ್ಸು ಎಲ್ಲನೂ ಒಂದೊಂದು ಐಡಿಯಾ ಕೊಡೋರು. ಈ ಥರ ಹಾಕಿರೋ ಒಂದು ಐಡಿಯಾಸ್ ಚೆನ್ನಾಗಿರುತ್ತೆ ಅಂತೇಳಿ ಅವರೇ ಒಂದು ವ್ಯೂವಲ್ಲಿ, ಅಥವಾ ಯಾವುದೋ ಪೇಂಟಿಂಗ್ ವರ್ಕ್ ಇರ್ಬೇಕಾದ್ರೆ ಇನಿಷಿಯಲಿ ಯಾವುದೋ ಒಂದು ಸ್ವಲ್ಪ ಪೇಂಟಿಂಗ್ ಒಂದು ಕಡೆ ಯಾವುದೋ ಒಂದು ವಾಲ್ಗೆ ಒಂದು ಪೇಂಟಿಂಗ್ ಮಾಡಿಸಿ ಸೊ ಈ ಥರ ಬರುತ್ತೆ ಅಂತ ಹೇಳಿ ಅವರೇ ಒಂದು ಐಡಿಯಾ ಕೊಡೋರು. ನಾವು ಬೇಡ ಅಂತಂದರೆ ಸೊ ಅದಕ್ಕೊಂದು ದಾರಿ ಕೊಡೋರು. ಈ ಥರ ಇದ್ದರೆ ಈ ಥರ ಚೆನ್ನಾಗಿ ಬರುತ್ತೆ, ಈ ಲುಕ್ಕಲ್ಲಿ ಇದು ಚೆನ್ನಾಗಿ ಬರುತ್ತೆ, ಇದು ಕಾಂಬಿನೇಷನ್ಲಿ ಚೆನ್ನಾಗಿ ಬರುತ್ತೆ ಅಂತೇಳಿ ಒಂದು ಐಡಿಯಾ ಕೊಡೋರು. ಸೊ ಐಡಿಯಾದಿಂದ ನಾವು ಅವರು ಸೊ ಚೆನ್ನಾಗಿ ಒಂದು ಐಡಿಯಾ ಕೊಡ್ತಿದ್ರು ನಮಗೆ ಓವರಾಲ್ ಆಗಿ. ಸೊ ಔಟ್ಪುಟ್ ಎಲ್ಲ ಚೆನ್ನಾಗಿ ಬಂದಿದೆ. ಔಟ್ಪುಟ್ ಎಲ್ಲ ಚೆನ್ನಾಗಿ ಬಂದಿದೆ. ಬಂದವರೆಲ್ಲ ಬಿಲ್ಡಿಂಗು ತುಂಬ ಚೆನ್ನಾಗಿದೆ, ಒಳ್ಳೆ ಕನ್ಸ್ಟ್ರಕ್ಷನ್ ಚೆನ್ನಾಗಿದೆ, ಒಳ್ಳೆ ಇಂಟೀರಿಯರ್ ವರ್ಕು ಚೆನ್ನಾಗಿದೆ. ನೋಡೋಕ್ಕೆ ಸ್ವಲ್ಪ ಬಿಲ್ಡಿಂಗ್ ಔಟ್ಲುಕ್ಸ್ ಇರ್ಬೋದು ಮತ್ತು ಇಂಟೀರಿಯರ್ಸ್ ಇರ್ಬೋದು ಚೆನ್ನಾಗಿದೆ. ಎಸ್ಪೆಷಲಿ ಪೇಂಟಿಂಗು, ಔಟ್ಲುಕ್ ಪೇಂಟಿಂಗಿಂದ ಹಿಡಿದು ಎಲ್ಲನೂ ಚೆನ್ನಾಗೇ ಬಂದಿದೆ ಸರ್. ಇವನ್ ಎಲಿವೇಶನ್ನು
ಅವರು ಸುಮಾರು ಪ್ಲ್ಯಾನ್ಗಳು ಎಲಿವೇಶನ್ ಕೊಟ್ಟರು. ಎಲಿವೇಶನಲ್ಲಿ ಅವರೇ ಒಂಥರ ಪೇಂಟಿಂಗ್ ಎಲಿವೇಶನಿಂದ ಹಿಡ್ಕೊಂಡು ಪೇಂಟಿಂಗ್ ಈ ಥರ ಬಂದರೆ ಚೆನ್ನಾಗಿರುತ್ತೆ, ಈ ಎಲಿವೇಶನ್ಗೆ ಈ ಪೇಂಟಿಂಗ್ ಚೆನ್ನಾಗಿರುತ್ತೆ, ಬಾಲ್ಕನಿ ಕಡೆ ಈ ಪೇಂಟಿಂಗ್ ಚೆನ್ನಾಗಿರುತ್ತೆ ಅಂತ ಅವರು ಒಂದು ಐಡಿಯಾಸ್ ಕೊಡೋರು ಎಲ್ಲನೂ. ಸೊ ನಮ್ಮದು ಪ್ರೊಫೆಷ್ನಲಿ ಡಾಕ್ಟರ್ ಇರೋದ್ರಿಂದ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಸೊ ಎಲ್ಲನೂ ಅವರೇನೆ ಒಂದು ಐಡಿಯಾ ಕೊಡೋರು. ಸೂಪರ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಿವಿ. ಥ್ಯಾಂಕ್ ಯು ಸರ್.